ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ತಾಯಿಯನ್ನು ವನಕ್ಕೆ ಕಳಿಸಿರುವಂಥ ಬಗ್ಗೆ ಮಾಹಿತಿಯನ್ನು ನಾನು ಹೇಳಿದ್ದೆ. ಆದರೆ ಸಾಕಷ್ಟು ಜನ ನನಗೆ ತಾಯಿಯನ್ನು ಹಾಗಾದರೆ ವನಕ್ಕೆ ಯಾಕೆ ಬಿಡ್ತಾರೆ, ಅವಳನ್ನೇನಾದರೂ ನೀರಿಗೆ ತಳ್ತಾರಾ ಅಥವಾ ಅವಳನ್ನ ಏನು ಮಾಡ್ತಾರೆ, ವನಕ್ಕೆ ಕಳಿಸೋದು ಯಾಕೆ, ಇದ್ರ ಬಗ್ಗೆ ನಮ್ಗೆ ಹೇಳಿ ಅಂತ ಸುಮಾರು ಜನ ನೀವು ಮೆಸೇಜಸಲ್ಲೂ ಕೂಡ ಹಾಕಿದ್ರಿ, ನನಗೆ ಪರ್ಸ್ನಲಾಗೂ ಕೂಡ ಮೆಸೇಜು ಮಾಡಿ ಹೇಳಿದರೆ. ಸೊ ಆ ಒಂದು ಪಾಯಿಂಟನ್ನು ನಾನು ಮಿಸ್ ಮಾಡಿದ್ದೆ. ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಅದನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಈಗ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ಕೊಂಡು ಬಂದಂಗೆ ಮಾರಿಕಾಂಬೆ ಏನು ಮಾಡಿರ್ತಾಳೆ ಅಂತ ಹೇಳಿದರೆ, ತನಗೆ ಮೋಸ ಮಾಡಿ ಮದುವೆ ಆದಂತಹ ಗಂಡನನ್ನು ಹಾಗೂ ಮಗನನ್ನು, ಅಂದರೆ ಕೋಣದ ರೂಪದಲ್ಲಿ ಕೋಣದ ಹೊಟ್ಟೆಯಲ್ಲಿ ಹೋದಂತಹ ಗಂಡನನ್ನು ಬಲಿ ತಗೊಂಡಿರ್ತಾಳೆ, ಹಾಗೆ ಕುರಿಯ ಹೊಟ್ಟೆಯಲ್ಲಿ ಹೋದಂತಹ ಮಗನನ್ನು ಕೂಡ ಬಲಿ ತಗೊಂಡಿರ್ತಾಳೆ. ಏನಾಗ್ಬಿಟ್ಟಿರತ್ತೆ, ಈಗ ಇಡೀ ಊರು, ಅಂದರೆ ನಾನು ಮೊದಲೇ ಹೇಳ್ದಂಗೆ ಇದನ್ನು ಅರ್ಧ ಭಾಗದಷ್ಟು ಜನ ಸರಿ ಅಂತ ಹೇಳ್ಬೋದು, ಇನ್ನರ್ಧ ಭಾಗದಷ್ಟು ಜನ ತಪ್ಪು ಅಂತ ಹೇಳ್ಬೋದು. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ 100ಕ್ಕೆ 100 ಜನರನ್ನು ನಾವು ಮೆಚ್ಚಿಸಿ ಮಾಡಲಿಕ್ಕಾಗಲ್ಲ. ಈ ಜಗತ್ತಿನಲ್ಲಿ ಎಲ್ಲರನ್ನ ಮೆಚ್ಚಿಸಿ ನಾವು ಒಳ್ಳೆಯವರಾಗ್ತೀವಿ ಅಂತ ಹೇಳಿದರೆ ಅದು ಖಂಡಿತ ಮೂರ್ಖತನ ಆಗುತ್ತೆ, ಖಂಡಿತ ಅದು ಆಗದೇ ಇಲ್ಲ, ಆಯಿತಾ. ಸೊ ಹೊಟ್ಟೆ ಕಿಚ್ಚಿಗಾದರೂ ಕೆಲವೊಂದಿಷ್ಟು ಜನ ನಮ್ಮನ್ನು ತಪ್ಪು ಅಂತ ಹೇಳಲಿಕ್ಕೆ ಅವ್ರು ಹುಟ್ಟೇ ಇರ್ತಾರೆ. ಸೊ ಹೀಗಾಗಿ ಈ ಮಾರಿಕಾಂಬೆ ಮಾಡಿದ್ದನ್ನು ಕೂಡ ಕೆಲವರು ತಪ್ಪು ಅಂತ ಬಹುಶಃ ಅಲ್ಲಿ ಹೇಳಿದವರು ಇದ್ದರು. ಹೀಗಾಗಿ ಏನು ಮಾಡಿದರು ಅಂತ ಹೇಳಿದರೆ, ಅವರೆಲ್ಲರೂ ಕೂಡ, ಅಂದರೆ ಈಗ ಮಾರಿಕಾಂಬೆ ಅಂದರೆ ಆ ಒಂದು ಮನೆ ಮಗಳು ಅಲ್ವಾ, ಅವಳಿಗೆ ಕಳಂಕ ಬರಬಾರ್ದು. ಈಗ ಸೀತಾದೇವಿ ಒಂದು ವರ್ಷ ರಾವಣನ ಒಂದು ಆಸ್ಥಾನದಲ್ಲಿ ಇದ್ಲು ಅಂತ ಹೇಳಿಬಿಟ್ಟು ಅವಳು ಪವಿತ್ರ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೇಗೆ ಅವಳನ್ನು ಕಾಡಿಗೆ ಕಳಿಸಿದ್ರು, ಸೊ ಇದು ಅದೇ ರೀತಿ. ಅವಳ ಮೇಲಿರುವಂತಹ ಕಳಂಕ ಎಲ್ಲರೂ ಅವಳನ್ನ ಕೊಲೆಗಡಕಿ ಅಂತ ಹೇಳಬಾರ್ದು, ಅಥವಾ ಅವಳು ತಪ್ಪು ಮಾಡಿದ್ಲು ಅಂತ ಅವಳನ್ನ ಪದೇ ಪದೇ ಚುಚ್ಚಬಾರ್ದು. ಅವಳು ಮಾಡಿದ್ದು ತನ್ನ ಮೇಲೆ ಆದಂಥ ಮೋಸಕ್ಕೋಸ್ಕರ ಅನ್ನುವಂಥದ್ದನ್ನು ಅರ್ಥ ಮಾಡಿಸ್ಲಿಕ್ಕೆ, ಅಂದರೆ ಅವಳಿಗೆ ಯಾವುದೇ ರೀತಿಯಾದಂಥ ಬೇರೆ ಅವಳ ಡಿಪ್ರೆಷನಿಗೆ ಹೋಗಬಾರ್ದು, ಅಥವಾ ಅವಳು ಮಾಡಿದ್ದು ಅವಳಿಗೆ ತಪ್ಪು ಅಂತ ಅನ್ನಿಸ್ಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವಳನ್ನೇನು ಮಾಡ್ತಾರೆ, ವನಕ್ಕೆ ಕಳಿಸ್ಕೊಡ್ತಾರೆ. ಅಂದರೆ ಈಗ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಈಗಿನ ಕಾಲದಲ್ಲೂ ಕಲಿಯುಗದಲ್ಲೂ ಎಲ್ಲ ಟೆಸ್ಟ್ಗಳನ್ನು ತಗೊಳ್ಳೋದು, ನಾವು ಎಷ್ಟೇ ಈಕ್ವಾಲಿಟಿ ಅಂತ ಅಂದರೂ ಕೂಡ ಎಲ್ಲ ಟೆಸ್ಟ್ಗಳು ಪಾಸ್ ಮಾಡಿ ಹೋಗಬೇಕು ಅಂತ ಹೇಳೋದು ಹೆಣ್ಮಕ್ಳಿಗೇನೆ. ಗಂಡ ಹೆಂಡತಿ ಇಬ್ಬರು ಈಕ್ವಲ್ ಅಂತ ಹೇಳಿದರೂ ಕೂಡ ಎಲ್ಲ ಟೆಸ್ಟ್ಗಳನ್ನು ಪಾಸ್ ಮಾಡಬೇಕು, ಎಲ್ಲದನ್ನು ಅನುಸರಿಸ್ಕೊಂಡು ಹೋಗಬೇಕು, ಎಲ್ಲವನ್ನು ಸಹಿಸ್ಕೊಂಡು ಹೋಗಬೇಕು ಅಂತ ಹೇಳೋದು ಹೆಣ್ಣಿಗೇನೆ. ಸೊ ಹೀಗಾಗಿ ಆ ಕಾಲದಲ್ಲಿಯೂ ಕೂಡ ಹೆಣ್ಣು ಅಂತ ಹೇಳಿದರೆ ಅದೇ ರೀತಿಯೇ ಇತ್ತು, ಈ ಕಾಲದಲ್ಲಿಯೂ ಕೂಡ ಹೆಣ್ಣು ಅಂದ್ರೇ ಅದೇ ರೀತಿಯೇ ಇರೋದು ಕೂಡ. ಅದು ನಡ್ಕೊಂಡು ಬಂದಿರುವಂಥ ರೀತಿ, ನಾವೆಷ್ಟೇ ಅದನ್ನು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿದರೂ ಸಮಾಜನೂ ಬಿಡಲ್ಲ, ಕೆಲವೊಂದಿಷ್ಟು ಜನಗಳು ಕೂಡ ಅದನ್ನು ಒಪ್ಪೋದಿಲ್ಲ. ಸೊ ಹೀಗಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ತಾಯಿಯನ್ನು ಕಳಂಕದಿಂದ ಅಥವಾ ಆ ಒಂದು ಮಾತುಗಳಿಂದ ಅವಳನ್ನು ದೂರ ಇಡಲಿಕ್ಕೋಸ್ಕರ ಅವಳನ್ನು ವನಕ್ಕೆ ಕಳಿಸೋದು. ಇದಿಷ್ಟು ಸುದ್ದಿ. ಇದನ್ನು ನಾನು ಮಿಸ್ ಮಾಡಿದ್ದೆ, ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ಏನೆಲ್ಲ ಸ್ಟಾಲ್ಸ್ಗಳಿದೆ, ಅಂದರೆ ತುಂಬ ಶಾಪ್ಸ್ಗಳನ್ನು ಹಾಕಿದ್ರಲ್ವ, ಸೊ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗಿ. ಇದು ಹೆಂಗ್ ನಡೀತಾ ಇದೆ ಬಿಸ್ನೆಸ್? ಅಲ್ಲ, ಇದಾದಾಗಿಂದನ ತಾಯಿನ ತೆಗೆದ ಮೇಲಿಂದ ಡಲ್ ಆಗಿರೋದ? ತಾಯಿ ಇದ್ದ ಮೇಲಿಂದ ಒಂದ್ ಸ್ವಲ್ಪ ಡಲ್ ಆಗಿತ್ತು. ತಾಯಿ ಹೋದ್ಮೇಲೆ ನೆನ್ನೆಯಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ ಈಗ. ಓ, ನೆನ್ನೆಯಿಂದ ಪರವಾಗಿಲ್ವಾ? ಓಕೆ, ಬರೀ ಅಂದ್ರೆ ತಾಯಿ ನೋಡ್ಕೊಂಡು ಹೋಗೋದಾಗಿತ್ತು. ಹೋಗೋದೇ ವ್ಯಾಪಾರ ಯಾರು ಮಾಡ್ತಿದ್ದಿಲ್ಲ. ನೆನ್ನೆಯಿಂದ ಅಡ್ಡಿಲ್ಲ. ನೀವಿನ್ನ ಎಷ್ಟು ದಿನ ಇರ್ತೀರಾ? ಒಂದು ಸೋಮವಾರ ಗಂಟೆ ಇರ್ತೀವಿ. ಸೋಮವಾರ ತನಕ ಇರ್ತೀರಾ, ಆಮೇಲೆ ಆಮೇಲೆ ಸಿರ್ಸಿ ಜಾತ್ರೆ. ತುಂಬ ಶಾಪ್ಸ್ಗಳನ್ನು ಇಟ್ಟಿದ್ದಾರೆ. ಇನ್ನು ನಾನು ಈ ಅಮ್ಮನ ಮನೆ ಹತ್ತಿರ, ಅಂದರೆ ತಾಯಿ ಮನೆ ಇದೆಯಲ್ಲ, ಅಲ್ಲಿ ಎದುರುಗಡೆನೆ ಈ ಒಂದು ಆ್ಯಂಟಿಕ್ ಪೀಸ್ಗಳನ್ನು ಇಟ್ಕೊಂಡಿರುವಂಥ ಒಂದು ಸಣ್ಣ ಗಾಡಿ ಇಟ್ಕೊಂಡಿದ್ದಾರೆ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ನೀವು ಹೋಗಿ ನೋಡಬಹುದು. ಪ್ರೈಸ್ ಸ್ವಲ್ಪ ಹೈ ಹೇಳ್ತಾರೆ, ನಾವು ಕಮ್ಮಿ ಮಾಡಿ ಕೊಡ್ತಾರೆ ಐ ಥಿಂಕ್. ಅದು ತುಂಬ ಚೆನ್ನಾಗಿದೆ ಮಾತ್ರ. ಇನ್ನು ಪಡ್ಡು ಮಾಡುವಂಥದ್ದು ಅಥವಾ ರಂಗೋಲಿ ಹಾಕುವಂಥದ್ದು, ಬಳೆ ಶಾಪ್ ಅಂತೂ ಒಂದು ರಾಶಿ ಇದೆ.
ಸೊ ತುಂಬ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ನೋಡಿ. ಈ ಥರ ಶರ್ಟ್ಗಳೆಲ್ಲ 200 ರುಪೀಸಿಗೆ ಇಟ್ಕೊಂಡಿದ್ದಾರೆ ಶರ್ಟ್ಸು. ಮತ್ತು ಬ್ಯಾಗ್ಗಳು ಅಷ್ಟೇ 200 to 250 ರುಪೀಸಿಗೆ ಇಟ್ಕೊಂಡಿದ್ದಾರೆ. ತಾಯಿ ಹೋದ್ಮೇಲಿಂದ ವ್ಯಾಪಾರ ಚೆನ್ನಾಗಿದೆಯೋ ಅಥವಾ ಇವಾಗ ಚೆನ್ನಾಗಿದೆಯೋ? ಮೊದಲೇ ಚೆನ್ನಾಗಿತ್ತು. ಮೊದಲೇ ಚೆನ್ನಾಗಿತ್ತ, ಇವಾಗಿಲ್ಲ, ನೆನ್ನೆಯಿಂದ ಕಮ್ಮಿ. ಈ ವರ್ಷ ವ್ಯಾಪಾರ ತುಂಬಾ ಕಮ್ಮಿ ಆಗಿದೆ. ಈ ವರ್ಷನೇ ಕಮ್ಮಿ ಆಗಿದೆಯಾ? ಪ್ರತಿ ಇದೆ ಒಂದೇ ಅಂತಲ್ಲ, ಪ್ರತಿ ಜಾತ್ರೆ ಕೂಡ ಅದೇ ರೀತಿ ಆಗಿದೆ. ಅಂದ್ರೆ ಎಲ್ಲ ಊರಿನ ಜಾತ್ರೆಯಲ್ಲೂ ಪ್ರತಿ ಊರ ಜಾತ್ರೆ. ಏನಕ್ಕದು? ಯಾಕಿರ್ಬೋದು? ಏನು ಗೊತ್ತಿಲ್ಲಮ್ಮ, ಎದಕ್ಕೆ ಸಂಬಂಧ ಯಾಕೆ ವರ್ಷ ಅಂತೂ ವ್ಯಾಪಾರ ಇಲ್ಲ, ಭಾಳ ಮುಳುಗೋಗ್ಬಿಟ್ಟಿದ್ದೀರಿ ವ್ಯಾಪಾರದವರು. ಏನು ಎಷ್ಟು ಮುಂಚೆ ಥರ ವ್ಯಾಪಾರ ಇಲ್ಲ. ಆನ್ಲೈನ್ ಬಂದ್ಬಿಟ್ಟು ಜಾಗ ಕೊಟ್ಟು ಅವ್ರಿಗೆಲ್ಲ ಮಡಿಕೇರಿ, ಕೊಣ್ಣೂರು, ಕಚೇರಿ ಎಲ್ಲ ಸುತ್ತಾಡಿ ಬಂದಿದ್ದೀನಿ. ಅಷ್ಟೊಂದು ವ್ಯಾಪಾರ ಇಲ್ಲ ಈ ವರ್ಷ. ಈಗಿನ ನೆಕ್ಸ್ಟು ಸಿರ್ಸಿಗೆ ಸಿದ್ದಾಪುರ. ಇವತ್ತಿಂದ ಯಲ್ಲಾಪುರದ್ದಿದೆ ಅಲ್ವಾ? ಇವತ್ತಿಂದ ಯಲ್ಲಾಪುರದಿತ್ತು. ಇನ್ನು ಎಷ್ಟು ದಿನ ಇರ್ತೀರಾ? ಇನ್ನು ರವಿವಾರ ತನಕ ಲಾಸ್ಟ್. ಎಲ್ಲಿ? ಭಾನುವಾರ ಲಾಸ್ಟ್. ಹಾಸ್ಪಿಟಲಲ್ಲಿ ಈ ಡಾಲ್ಸ್ಗಳದ್ದಂತೂ ಸಿಕ್ಕಾಪಟ್ಟೆ ಅಂಗಡಿ ಬಂದಿದೆ, ತುಂಬ ಕ್ಯೂಟಾಗಿದೆ. ಇನ್ನು ಮಕ್ಕಳಿಗೆ ಈ ದೃಷ್ಟಿದಾರಗಳಿರ್ಬೋದು ಅಥವಾ ಬ್ಯಾಗ್ಗಳಿರ್ಬೋದು ಸುಮಾರು ಬಂದಿದೆ. ತುಂಬ ಈ ಥರ ಸಣ್ಣ ಸಣ್ಣ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಕ್ವಾಲಿಟಿ ಎಲ್ಲೆಲ್ಲ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ತೊಗೊಳ್ಳಿ. ನಾನು ಇದೆಲ್ಲ ಹೇಳಿಲ್ಲ, ನಾನು ಎಲ್ಲಿ ಏನೇನನ್ನು ಶಾಪ್ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈ ಥರ ಇಯರಿಂಗ್ಸ್ದಂತೂ ತುಂಬ ಶಾಪ್ ಇಟ್ಕೊಂಡಿದ್ದಾರೆ. ನಾನು ಕೆಲವೊಂದಿಷ್ಟು ಇಯರಿಂಗ್ಸ್ನ ತೊಗೊಂಡಿದ್ದೀನಿ. ಇನ್ನು ಈ ಮ್ಯಾಟ್ಗಳೆಲ್ಲ ಇಟ್ಕೊಂಡಿದ್ರು. ಮ್ಯಾಟ್ ಅಂತೂ ತುಂಬ ಚೆನ್ನಾಗಿದ್ದಂಗಿತ್ತು. ಇಲ್ಲಿ ಎಷ್ಟು ಇಯರಿಂಗ್ಸು ಇದೆಲ್ಲ ಶಾಪ್ ಇಟ್ಕೊಂಡಿದ್ದಾರೆ ನೋಡಿ. ಇನ್ನು ಇದಂತೂ ಬೆಂಡು ಬತಾಸು. ಜಾತ್ರೆ ಅಂತ ಹೇಳಿದರೆ ಮುಖ್ಯವಾಗಿ ಇದೇನೆ ನಮಗೆ ಹಿಂದೆಲ್ಲ ಹೋದಾಗ. ಸಖತ್ ಟೇಸ್ಟಿಯಾಗಿರುತ್ತೆ. ಹೆಂಗೆ ನಡೀತಾ ಇದೆ ವ್ಯಾಪಾರ ಈಗ? ಚೆನ್ನಾಗಿ ನಡೀತಿದೆ. ಅಂದರೆ ತಾಯಿ ಇರಬೇಕಾದ್ರೆ ಉತ್ತಮ ಆಯ್ತಾ ಅಥವಾ ತಾಯಿ ಬಿಟ್ಟ ಮೇಲೆ? ನಿಮಗೆ ತಾಯಿ ಇರಬೇಕಾದ್ರೇ ಇದಿತ್ತಲ್ವಾ, ಒಳ್ಳೆ ವ್ಯಾಪಾರ ಇತ್ತು. ಈಗಿನ್ನ ಎಷ್ಟು ದಿನ ಇರ್ತೀರಾ? ಇನ್ನು 3 days ಇತ್ತು. 3 days ಇರ್ತೀರಾ. ಭಾನುವಾರ ತೆಗಿತೀರಾ? ಮಂಡೇ ತೆಗಿತೀರಾ? ಓಕೆ. ಅಂದರೆ ಈ ಸತಿ ವ್ಯಾಪಾರ ಚೆನ್ನಾಗಿ ಆಗಿದೆಯಾ? ಆಗಿದೆ, ಅಡ್ಡಿಲ್ಲ. ಅದು ಸ್ವಲ್ಪ ಡಲ್ಲೇ. ಜನ ಇಲ್ಲ. ಜನ ಇದ್ದಾರೆ, ತಗೊಂಡಿಲ್ಲ. ವ್ಯಾಪಾರ ಆಗಿಲ್ಲ. सब अच्छा है मामा. ಬೆಂಡು ಬತಾಸು ಇದೆಲ್ಲ ಇಟ್ಟಿರೋದು ಮಾತ್ರ 2 ಶಾಪ್ ಇರೋದು. ಯಾಕೆ ಅವ್ರು ಅಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಆ ಲೈನಲ್ಲಿನೇ ಕ್ಯೂ ಹೋಗೋದು ತಾಯಿ ಇರಬೇಕಾದ್ರೆ, ತಾಯಿನ ನೋಡೋದಕ್ಕೆ. ಸೊ ಅಲ್ಲಿ ಅವರಿಗೆ ತುಂಬ ವ್ಯಾಪಾರ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವರು ತಾಯಿ ಇರಬೇಕಾದ್ರೆ ವ್ಯಾಪಾರ ಚೆನ್ನಾಗಾಗುತ್ತೆ ಅಂದಿದ್ದು. ಇನ್ನು ಈ ಥರ ಕುರ್ತಾಗಳು ಎಲ್ಲ ಬಂದಿದೆ 200 ರೂಪಾಯಿಗೆ, 250 ರೂಪಾಯಿಗೆ. ಆಮೇಲೆ ಲೆಗ್ಗಿನ್ಸು, ಪ್ಲಾಜೋ ಇರ್ಬೋದು, ಅದೆಲ್ಲ ಇಟ್ಕೊಂಡಿರ್ತಾರೆ. ಈ ಥರ ಹಾರಗಳು ಮತ್ತು ಮನೆ ಮುಂದೆ ಹಾಕಲಿಕ್ಕೆ ತೋರಣಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳದ್ದು ಬಟ್ಟೆಗಳು ಅಷ್ಟೇ. ಈ ಸೈಡಲ್ಲಿ ಮಕ್ಕಳದ್ದು ಬಟ್ಟೆಗಳು ಕೂಡ ಬಂದಿದೆ. ಆಮೇಲೆ ಈ ಥರ ಪ್ಲಾಸ್ಟಿಕ್ ಆಟದ ಸಾಮಾನುಗಳ ಶಾಪ್ ಅಂತೂ ಲೆಕ್ಕನೇ ಇಲ್ಲ. ಒಂದೊಂದು ಶಾಪ್ ಆದ ತಕ್ಷಣ ಈ ರೀತಿ ಆಟದ ಸಾಮಾನುಗಳ ಶಾಪೇ ಬಂದಿರೋದು. ಬಟ್ ನೋಡಿ ತೊಗೊಳ್ಳಿ, ಯಾಕೆಂದರೆ ಕೆಲವೊಂದು ಇದು ಶಾರ್ಪ್ ಇದೆ. ಸೊ ಹೀಗಾಗಿ ನೋಡಿ ತೊಗೊಳ್ಳಿ. ಇನ್ನು ಈ ಫ್ಲವರ್ದು ಅಷ್ಟೇ. ಈ ಥರ ಫ್ಲವರ್ಗಳದ್ದು ಇಲ್ಲಿ ಒಂದು ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಪೋಸ್ಟ್ ಆಫೀಸ್ ಎದುರುಗಡೆ ರೋಡಲ್ಲಿ, ಅಲ್ಲಿ ಮಾತ್ರ ಫುಲ್ಲು ಬರೀ ಫ್ಲವರ್ದೇ ಶಾಪ್ ಹಾಕ್ಕೊಂಡಿದ್ದಾರೆ. ಅದಂತೂ ತುಂಬ ಚೆನ್ನಾಗಿದೆ. ಇನ್ನು ಬ್ಯಾಂಗಲ್ಸ್ ಶಾಪ್ಗಳು ಅದಂತೂ ಜಾಸ್ತಿ ವಿಶೇಷವಾಗಿರುವಂಥದ್ದು. ಮೊಬೈಲಿಗೆ ಅಂಟಿಸ್ಲಿಕ್ಕೆ ಸ್ಟಿಕ್ಕರ್ಗಳು, ಫಿಲಮ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ದೇವ್ರದ್ದಾಗಿರ್ಬೋದು, ಎಲ್ಲ ಸ್ಟಿಕ್ಕರ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಈ ಥರ ಬ್ಯಾಕ್ ಕವರು. ಈ ಒಂದು ಅಂಗಡಿ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳದ್ದು ಸ್ಮಾಲ್ ಜೀಪ್ಗಳು, ಕಾರೆಲ್ಲ ಬರುತ್ತಲ್ಲ, ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ. 500-600 ರೂಪಾಯಿ ಹೇಳ್ತಾರೆ, ಆಮೇಲೆ ಕೊಡ್ತಾರೆ. ಇನ್ನು ಇದಂತೂ ತುಂಬ ಕ್ಯೂಟಾಗಿತ್ತು.
ಇದೆಲ್ಲ ಆ್ಯಕ್ಚುಲಿ ಶಾರ್ಪ್ನರ್ಸು, ಆಮೇಲೆ ಫ್ಯಾನ್ಸಿ ಪೆನ್ಸಿಲ್ಗಳು, ಆಮೇಲೆ ಎರೇಸರ್ಸು, ಅದು ಆ ಶಾಪಿದು. ಆಮೇಲೆ ಕೀ ಚೈನ್ ಎಲ್ಲ ಕ್ಯಾರೆಕ್ಟರ್ಸ್ದು, ಮಿಕ್ಕಿ ಮೌಸು, ಸೊ ಅದೆಲ್ಲ ಕ್ಯಾರೆಕ್ಟರ್ಸ್ದು ಇಟ್ಕೊಂಡಿದ್ದಾರೆ. ಇನ್ನು ಶೆಲ್ ಹಾಕುವಂಥ ಐಟಮ್ಸ್ಗಳು ಕೂಡ ಇವ್ರ ಹತ್ರ ತುಂಬ ಚೆನ್ನಾಗಿದೆ. ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು ಅಂತ ಹೇಳಿದರೆ ಈ ಥರ ಫ್ಯಾನ್ಸಿ ಐಟಮ್ಸ್ಗಳು ಕೊಡಿಸಿದ್ರೆ ಖುಷಿ ಪಡ್ತಾರೆ. ಇನ್ನು ಬೆಡ್ಶೀಟು ಮತ್ತು ಬೆಡ್ ಕವರ್ದು ಅಷ್ಟೇ ತುಂಬ ಶಾಪ್ಸ್ ಬಂದಿದೆ. ಎಲ್ಲ ಪ್ಯೂರ್ ಕಾಟನ್ನು, ತುಂಬ ಚೆನ್ನಾಗಿದೆ ನೋಡಿ, ಒಳ್ಳೆ ಡಿಸೈನ್. ಜಾತ್ರೆಯಲ್ಲಿ ಶಾಪ್ಗಳಲ್ಲೆಲ್ಲ ಏನಂದರೆ, ನೀವು ಜಾತ್ರೆಯ ಕೊನೆಯ 1-2 ದಿನ ಹೋದರೆ ಅವರು ಬಾರ್ಗೇನ್ ಮಾಡಲಿಕ್ಕೆ ಕೊಡ್ತಾರೆ. ಅಂದರೆ ನೀವು ಕೇಳಿದಂಥ ರೇಟಿಗೆ ಕೊಡ್ತಾರೆ. ಅದಿಲ್ಲ ಅಂತ ಹೇಳಿದರೆ ಕೊಡಲ್ಲ. ಸೊ ಹೀಗಾಗಿ ಸೋಮವಾರ ಕೊನೆ ಆಗ್ತಾಯಿದೆ ನಮ್ಮ ಸಾಗರದ ಜಾತ್ರೆ. ಅಂದರೆ ಎಲ್ಲವನ್ನು ತೆಗಿತಾ ಇದ್ದಾರೆ, ಸ್ಟಾಲ್ಸ್ ಆಗಿರ್ಬೋದು ಅಥವಾ ಅಮ್ಯೂಸ್ಮೆಂಟ್ ಪಾರ್ಕು ಎಲ್ಲದನ್ನು ತೆಗಿತಾ ಇದ್ದಾರೆ. ಆವಾಗ ಹೋದರೆ ನೀವು ಕಮ್ಮಿ ರೇಟಿಗೆ ಕೊಡ್ತಾರೆ. ಇನ್ನು ಇದು ಬ್ಯಾಗ್ ಶಾಪ್ ನೋಡಿ, ಚೆನ್ನಾಗಿರುವಂಥ ಒಳ್ಳೆ ಕಲೆಕ್ಷನ್ಸ್ ಇರುವಂಥ ಬ್ಯಾಗ್ಗಳಿದೆ. ಒಳ್ಳೆ ಕಲೆಕ್ಷನ್ಸ್ ಇತ್ತು ಇಲ್ಲಿ, ಚೆನ್ನಾಗಿದೆ. ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು ಅಥವಾ ಸ್ಲಿಂಗ್ ಬ್ಯಾಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಈ ಅಜ್ಜ ಪಾಪ ಇಲ್ಲಿ ಟೊಮೆಟೊ ಮಸಾಲ ಮತ್ತು ಟಿಕ್ಕಿ ಎಲ್ಲ ಹಾಕ್ಕೊಂಡಿದ್ದಾರೆ, ತುಂಬ ಕಷ್ಟಪಡ್ತಾರೆ. ಯಾರಾದರೂ ನೀವು ಈ ರೋಡಲ್ಲಿ ಹೋದರೆ ದಯವಿಟ್ಟು ಅವ್ರ ಹತ್ರ ತಿನ್ನಿ. ಈ ಕ್ಲಿಪ್ಸ್ದೇ ಒಂದು ಶಾಪ್ ಇಟ್ಕೊಂಡಿದ್ದಾರೆ ಇಲ್ಲಿ, 10 ರುಪೀಸ್, 30 ರುಪೀಸ್, 40 ರುಪೀಸ್ದು. ಇದು ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಕೆಲವೊಂದಿಷ್ಟು ಕ್ಲಿಪ್ಸ್ಗಳನ್ನು ತೊಗೊಂಡಿದ್ದೀನಿ, ಕಲರ್ ಕ್ಲಿಪ್ಸ್ ತುಂಬ ಚೆನ್ನಾಗಿದೆ. ಮತ್ತು ಹೇರ್ ಬ್ಯಾಂಡ್ಸ್ಗಳಾಗಿರ್ಬೋದು, ಸಣ್ಣ ಮಕ್ಕಳಿಗೆ ರಬ್ಬರ್ ಬ್ಯಾಂಡ್ಸ್ ಆಗಿರ್ಬೋದು, ಫ್ಯಾನ್ಸಿ ಕ್ಲಿಪ್ಗಳೆಲ್ಲ ತುಂಬ, ಕೊರಿಯನ್ ಕ್ಲಿಪ್ಸ್ ಅಂತ ಅಂತೀವಲ್ಲ, ಸೊ ಅದೆಲ್ಲದು ಒಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ತುಂಬ ಚೆನ್ನಾಗಿ ಇಟ್ಟಿದ್ದಾರೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ತುಂಬ ಇಷ್ಟ ಆಯಿತು ನನಗೆ ನೋಡಿ. ಕೊರಿಯನ್ ಹೇರ್ ಬ್ಯಾಂಡ್ಸ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಕಾಣುತ್ತೆ ಒಂಥರ ಹಾಕಿದಾಗ. ಬೀಚ್ ಡೇ 1 ನಿಮ್ಮ ಶಾಪಿಗೆ ಸುಮಾರು ಜನ ಬರ್ತಾ ಇರೋದು ನೋಡ್ತಾ ಇದ್ದೀನಿ. ಸೊ ಹೆಂಗೆ ನಡೀತಾ ಇದೆ ವ್ಯಾಪಾರ, ಹೆಂಗೆ ನಡೀತಾ ಇದೆ ಹೇಳಿ? ಚೆನ್ನಾಗಿದೆ ಅಲ್ವಾ? ಅಂದರೆ ತಾಯಿ ಇದ್ದಾಗ ಚೆನ್ನಾಗಿತ್ತು ಅಥವಾ ತಾಯಿ ಎರಡೂ ಥರನೂ ಚೆನ್ನಾಗೇ ಇದೆ. ಕಳಿಸ್ಕೊಟ್ಟ ಮೇಲೂ ಚೆನ್ನಾಗಿದೆ. ಎಷ್ಟು ದಿನ ಇರುತ್ತೆ ನಿಮ್ಮ ಶಾಪು? 22 ತನಕ ಇರುತ್ತೆ. ಓಕೆ. ₹300 ಬೆಲೆ, ಇಲ್ಲಿ ಕೊಡೋದು ₹100 ನಿಮಗೆ. ಒಂದು ಪುಸ್ತಕ ₹100 ಮಾತ್ರ, ಬರೆದೊಳಿಸುವ ಪುಸ್ತಕ. ನಾವು ಕಂಪನಿಯಿಂದ ಬಂದಿದ್ದೀವಿ, ಡಿಸ್ಕೌಂಟು. ಅಂಗಡಿಲಿ ತಗೊಂಡ್ರೆ ₹300 ನಿಮಗೆ ಪುಸ್ತಕ, ಬರೆದೊಳಿಸುವ ಪುಸ್ತಕ. ಈ ಥರ ಬರೆಯೋದು ನೋಡಿ ಮೇಡಮ್, ಈ ಥರ ಬಣ್ಣ ಹೊಡೆಯೋದು, ಒದ್ದ ಬಟ್ಟೆಯಿಂದ ಹೊಳಿಸ್ಬೋದು. ಈ ಥರ ಹೊಳಿಸೋದು ಹೋಗುತ್ತೆ, ಬರೆಯೋದು ಹೊಳಿಸೋದು. ಇನ್ನು ಇವಾಗಂತೂ ಈ ಆರ್ಟಿಫಿಷಿಯಲ್ ಬಳೆಗಳು ತುಂಬಾ ಸದ್ದು ಮಾಡ್ತಾ ಇದೆ. ಯಾಕೆಂತ ಹೇಳಿದರೆ ಸೇಫ್ಟಿ ಇಲ್ಲವೇ ಇಲ್ಲ ಹೊರಗಿನ ಜಗತ್ತಲ್ಲಿ. ನೀವು ಚಿನ್ನ ಹಾಕ್ಕೊಂಡು ಹೋಗ್ತೀರಾ ಅಂದರೆ, ಅದು ಅಲ್ಲದೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಈ ಒಂದು ಐಟಮ್ಸ್ಗಳನ್ನು ಕೂಡ ಖರೀದಿ ಮಾಡ್ಬೋದು ನೀವು. ಇನ್ನು ಬ್ಯಾಗ್ಗಳದಂತೂ ತುಂಬ ಶಾಪ್ಸ್ ಬಂದಿದೆ. ಆಮೇಲೆ ಈ ಥರ ಸಣ್ಣ ವಾಟರ್ ಕ್ಯಾನ್ಸ್ಗಳದ್ದು, ಆಮೇಲೆ ಸ್ಟೀಲ್ ಐಟಮ್ಸ್ದು ಅಷ್ಟೇ ತುಂಬ ಶಾಪ್ಗಳು ಬಂದಿದೆ. ಸೌಟು, ಪಾತ್ರೆ, ಬಟ್ಲು, ಲೋಟಗಳು, ಸೊ ಆ ಥರದ್ದೆಲ್ಲ ತುಂಬ ಅಂಗಡಿಗಳು ಬಂದಿದೆ. ಅತಿ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ, ನೋಡ್ಬೋದು. 100ಕ್ಕೆ 3 ಪೀಸು, ಸೊ ಆ ಥರ ಕೊಡ್ತಾ ಇದ್ದಾರೆ. ಇನ್ನು ಇದು ನಾನು ಮೊದಲೇ ಹೇಳ್ದಂಗೆ ವಾಟರ್ ಕ್ಯಾನ್ದು ಶಾಪು, ಚೆನ್ನಾಗಿದೆ ಮಕ್ಕಳಿಗೆ ವಾಟರ್ ಕ್ಯಾನ್ಸ್ಗಳದ್ದು. ಕೀ ಚೈನ್ಗಳಂತೂ ತುಂಬ ಕ್ಯೂಟಾಗಿರೋಂಥ ಕೀ ಚೈನ್ಗಳು ಬಂದಿದೆ. ಇನ್ನು ಬರೀ ಸೋಫಾ ಸೆಟ್ಟಿಂದೇ ಒಂದು ಐಟಮ್ಸ್ ಬಂದಿದೆ.
ಇನ್ನು ಪಿಂಗಾಣಿ ಐಟಮ್ಗಳದ್ದು ಇದು ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಫ್ರಂಟ್ ಗೇಟಲ್ಲಿ ಇಟ್ಕೊಂಡಿರೋಂಥ ಶಾಪು. ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇತ್ತು, ತುಂಬ ಚೆನ್ನಾಗಿದೆ. ಇನ್ನು ಬ್ಯಾಂಗಲ್ಸ್ದಂತೂ ನೀವು ಹೇಳೋದೇ ಬೇಡ, ಅಷ್ಟು ಶಾಪ್ ಬಂದಿದೆ. ಈ ಥರ ಕಾಟನ್ ಬೆಡ್ಶೀಟ್ಗಳದ್ದು ಒಂದು 3-4 ಶಾಪ್ ಬಂದಿದೆ. ಮುಂಬೈಯಿಂದ ಬಂದಿದ್ದಾರಂತೆ ಎಲ್ಲರೂ. ಸೊ ಆ ಎಲ್ಲ ಶಾಪ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಸಿಂಗಲ್ ಬೆಡ್ಶೀಟು, ಡಬಲ್ ಬೆಡ್ಶೀಟು ಮತ್ತು ಡಬಲ್ಗಿಂತನೂ ದೊಡ್ಡ ಬೆಡ್ಶೀಟು. ಸೊ ಅದು ತುಂಬ ಚೆನ್ನಾಗಿದೆ. ನಾನು ಒಂದು 4 ಬೆಡ್ಶೀಟ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಮಾತ್ರ. ಇದು ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಸ್ಗಳು, ವಾಟರ್ ಬಾಟಲ್ಸು ಎಲ್ಲ ಬಂದಿದೆ. ಮಕ್ಕಳಿಗೆ ಬೇಕಾದಂಥ ವಾಚ್ಗಳು, ಹಾಗೆಯೇ ಅಲ್ಲೇ ಅಕ್ಕಪಕ್ಕ ತಿನ್ನೋಕ್ಕೂ ಕೂಡ ಇರುತ್ತೆ. ಆರಾಮಾಗಿ ತಿನ್ಕೊಂಡು ಹಾಗೆ ನೋಡ್ಕೊಂಡು ಹೋಗ್ಬೋದು. ಇದು ಸೋಫಾ ಕವರ್ಸು ಮತ್ತು ಟೇಬಲ್ ಕವರ್ಸು ಮತ್ತು ಫ್ರಿಜ್ ಕವರ್ಸು ಎಲ್ಲ ನೋಡಿ. ಈ ಥರ ಕಾಟನ್ ಬೆಡ್ಶೀಟ್ ಇರೋವಂಥ ಶಾಪ್ ತುಂಬ ಶಾಪ್ ಬಂದಿದೆ, ನಾನು ಮೊದಲೇ ಹೇಳ್ದಂಗೆ. ಇನ್ನು ಸ್ಲಿಪ್ಪರ್ಸ್ಗಳಂತೂ ಕೇಳೋದೇ ಬೇಡ, ಅಷ್ಟು ಶಾಪ್ ಬಂದಿದೆ. ಇನ್ನು ಇಲ್ಲಿ ಸ್ಪ್ರಿಂಗ್ ಹಾಲು ಮತ್ತು ಬೇರೆ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಬಟ್ ನೋಡಿ ತಿನ್ನಿ, ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವ್ಯಾವ ಎಣ್ಣೆಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಗೊತ್ತಿಲ್ಲ. ಆ ಎಣ್ಣೆ ಅಂತೂ ನೋಡಿದ್ರೆ ಭಯ ಆಗುತ್ತೆ, ಫುಲ್ ಕಪ್ಪಾಗಿ ಹೋಗ್ಬಿಟ್ಟಿರುತ್ತೆ. ಇದು ಫೌಂಟೇನ್ ಕೇಕ್, ಇದು ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ನಾನು ಇದ್ರ ಹತ್ರನೂ ತೋರಿಸಿದ್ದೆ, ಅಮ್ಯೂಸ್ಮೆಂಟ್ ಪಾರ್ಕ್ ಹತ್ರನೂ, ಅಲ್ಲೂ ಇದೆ. ಇನ್ನಿದು ತುರ್ಬಿಗೆ ಹಾಕುವಂಥ ಆರ್ಟಿಫಿಷಿಯಲ್ ಮೊಗ್ಗಿನ ತುರ್ಬಿಗೆ ಹಾಕುವಂಥ ಒಂದು ಇದು ಕ್ಲಿಪ್ ಥರದ್ದು. ಸೊ ಅದು ಕೂಡ ಚೆನ್ನಾಗಿತ್ತು. ಈ ಥರ ಮೊಬೈಲ್ ಶಾಪ್ಸ್ ಅಂತೂ ತುಂಬ ಬಂದಿದೆ, ಅಂದರೆ ಮೊಬೈಲ್ ಕವರ್ಸು, ಬ್ಯಾಗ್ಗಳದ್ದು ಅಷ್ಟೇ ಸುಮಾರು ಶಾಪ್ ಬಂದಿದೆ. ನಾವು ವ್ಯಾಪಾರ ಹೆಂಗೆ ನಡೀತಾ ಇದೆ? ವ್ಯಾಪಾರ ಇವತ್ತು ಕಡಿಮೆ ಇದೆ ಸ್ವಲ್ಪ. ಅಲ್ಲ, ತಾಯಿ ಇದ್ದಾಗ ಚೆನ್ನಾಗಿತ್ತು ಅಥವಾ? ಹಾಂ, ಅಂದರೆ ಬಹುಶಃ ರೆಡಿಮೇಡ್ ಬ್ಲೌಸಿಂದ ಬಂದಿರೋದು ಇದೆ, ಫಸ್ಟ್ ಇರ್ಬೋದು. ಸೊ ಅದಕ್ಕೆ ಸುಮಾರು ಸತಿ ಬಂದಿದ್ದೀರಾ? ಹೌದಾ, ಅಂದರೆ ತಗೊಳ್ತಾ ಇದ್ದಾರಾ? ಓಕೆ, ಎಷ್ಟು? ಹೌದಾ, ಎಷ್ಟು ಪ್ರೈಸ್ ಇದೆ ಎಲ್ಲ? 300ರಿಂದ 150 ತನಕ ಇದೆ. 300ರಿಂದ 150, 150ರಿಂದ 300 ತನಕ ಇದೆ. ಓಕೆ. ಇನ್ನು ಮನೆಯಲ್ಲಿ ಮಕ್ಕಳು ಮತ್ತು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರಂತೂ ಆ ಜಾತ್ರೆಯಲ್ಲಿ ಫುಲ್ಲು ಶಾಪಿಂಗ್ ಆಗೋಗುತ್ತೆ. ಈ ಒಂದು ಶಾಪಲ್ಲಿ ಕುರ್ತಾಗಳು, ಜೀನ್ಸಿಗೆ ಹಾಕುವಂಥ ಶಾರ್ಟ್ ಕುರ್ತಾಸು ತುಂಬ ಚೆನ್ನಾಗಿತ್ತು. 200-250 ರೂಪಾಯಿಗೆ ಒಳ್ಳೆ ಕ್ವಾಲಿಟಿದು ಇತ್ತು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ನೋಡೋಕ್ಕಂತೂ ತುಂಬ ಚೆನ್ನಾಗಿ ಡೀಸೆಂಟಾಗಿ ಕಾಣ್ತಾ ಇತ್ತು. ಅದ್ರ ಮುಂದೆ ಹೋದರೆ ಈ ಶಾಪಲ್ಲಿ ಕರ್ಟನ್ಸು ಮತ್ತು ಫ್ರಿಜ್ ಕವರ್ಸು ಅದೆಲ್ಲದೂ ಇದೆ, ತುಂಬ ಚೆನ್ನಾಗಿದೆ. ಇದು ನೋಡಿ, ಮಕ್ಕಳುಗಳಿಗೆ ತಲೆಗೆ ಹಾಕ್ತಾರಲ್ಲ ಒಂದು ಗಾಳಿಯಿಂದ ತಡಿಲಿಕ್ಕೆ, ಅದು ತುಂಬ ಚೆನ್ನಾಗಿತ್ತು. ಇನ್ನು ಇದೊಂದು ದೊಡ್ಡ ಫ್ಯಾನ್ಸಿ ಸ್ಟೋರ್ ಇರುವಂಥ ಶಾಪು, ಫ್ಯಾನ್ಸಿ ಶಾಪು, ಕ್ಲಿಪ್ಸ್ ಎಲ್ಲ ಸಿಗುತ್ತೆ. 10 ರೂಪಾಯಿಗೆ ಇಟ್ಟಿದ್ದಾರೆ. ಎಲ್ಲ ಏನೇ ಐಟಮ್ಸ್ ತೊಗೊಂಡ್ರು ಒಂದು ಐಟಮ್ಗೆ 10 ರೂಪಾಯಿ. ಇನ್ನು ಗಂಡು ಮಕ್ಕಳಿಗೆ ನನಗೆ ಅಟ್ರಾಕ್ಟಿವ್ ಅಂತ ಅನಿಸಿದ್ದು ಈ ಶಾಪು, ಯಾಕೆಂದರೆ ಓವರ್ ಸೈಜ್ಡು ಟೀ ಶರ್ಟು, ಎರಡೂ ಕಡೆ ಪ್ರಿಂಟ್ ಇರುವಂಥ ಟೀ ಶರ್ಟ್ಗಳು ಅಲ್ಲಿ ತುಂಬ ಚೆನ್ನಾಗಿತ್ತು. ನಾನು ರೇಟ್ ಕೇಳಿಲ್ಲ, ಬಟ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು, ಅಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಕಡೆ ಪಾಪ ಗಂಡು ಮಕ್ಳಿಗೆ ನೋಡ್ಬೋದು. ಇನ್ನು ಸ್ಪೆಷಲ್ ಐಟಮ್ ಅಂತ ಬಂದಿರೋದು ಜಾತ್ರೆಯಲ್ಲಿ ಇದು 120 ರೂಪೀಸ್ ಅಂತ ಹೇಳ್ತಾರೆ. ಅದೆಲ್ಲ ಸಣ್ಣ ಸಣ್ಣ ಮೊಲ, ಜಿಂಕೆ ಆ ಥರದ್ದೆಲ್ಲ ಮಾಡಿದ್ದಾರೆ. ಅದರಲ್ಲಿ ಈ
ಇದ್ರ ಥರ ಬ್ರಿಡ್ಜ್ ಥರ ಕಟ್ಟಿ ಮಾಡೋಂಥದ್ದು. ಇದು ಆ್ಯಕ್ಚುಲಿ ನಾನು ಶಾಪ್ ಮಾಡಿದ್ದೀನಿ ಇಲ್ಲಿ, ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಬೆಡ್ಶೀಟ್ ಅಂಗಡಿ. ಡಬಲ್ ಬೆಡ್ಶೀಟು, ಸಿಂಗಲ್ ಬೆಡ್ಶೀಟು ಮತ್ತು ಡಬಲ್ಗಿಂತನೂ ದೊಡ್ಡದು ಎಲ್ಲ ಇದೆ. ಕನ್ನಡದಲ್ಲಿ ಮಾತಾಡಿ ಅಂತ ಇದ್ದೀನಿ, ಅವ್ರಿಗೆ ಕನ್ನಡ ಬರಲ್ಲ ಅಂತ ಇದ್ದಾರೆ, ಅದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ಬೇಕಾದ, ಮಹಿಳೆಯರಿಗೆ ಬೇಕಾದ ಎಲ್ಲಾ ನಮೂನಿ ವಸ್ತುಗಳು ಬರೀ 10 ರೂಪಾಯಿ. ಸ್ಟೇಷನರಿ ಐಟಮ್ ಬರೀ 10 ರೂಪಾಯಿ, 10 ರೂಪಾಯಿ, 10 ರೂಪಾಯಿ, 10 ರೂಪಾಯಿ. ಬರ್ರಿ 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 ಬರ್ರಿ. ಜಾತ್ರೆಯಲ್ಲಿ ಬಂದು ಟ್ಯಾಟೂ ಹಾಕಿಸ್ಕೊಳ್ತಾ ಇದ್ದೀರಾ? ತುಂಬಾ ಆಸೆ. ಮನೆಯವ್ರ ಹೆಸರು ಹಾಕಿಸ್ಕೊಳ್ತಾ ಇದ್ದಾರೆ. ಏನ್ ಹೆಸರು ಮನೆಯವ್ರದ್ದು? ನಾಗವೇಣಿ ಅಂತ. ಅವ್ರಿಗೆ ಸರ್ಪ್ರೈಸಾ? ಅವ್ರಿಗೆ ಗೊತ್ತಿಲ್ವಾ? ಅದಕ್ಕೆ ಹಾಕಿಸ್ಕೊಂಡು ಹೋಗ್ತಾ ಇದ್ದೀರಾ ಜಾತ್ರೆಯಿಂದ. ನೈಸ್. ಎಷ್ಟು ಅಣ್ಣ? ಕಿತ್ನಾ? 100. ಒಂದು ಅಕ್ಷರಕ್ಕೆ 100 ರೂಪಾಯಿ. ಅವರಿಗೆ ಆ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅವ್ರ ಕಣ್ಣಲ್ಲೇ ಕಾಣ್ತಾ ಇತ್ತು. ಅಂದರೆ ಜಾತ್ರೆಗೆ ಬಂದು ಅವರು ತನ್ನ ಹೆಂಡತಿ ಅಂದರೆ ಅವ್ರು ಹೇಳಿದರು ಒಂದು ಪದ, ನನಗೆ ಅವಳು ಪ್ರಾಣ ಸ್ನೇಹಿತೆ ಅಂತ. ಸೊ ಅವ್ರ ಹೆಸರನ್ನು, ನಾಗವೇಣಿ ಅವರ ಹೆಸರನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಶಿ ಈಸ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಇನ್ನು ಈ ಥರ ಪುಟಾಣಿ ಸರಗಳ ಶಾಪ್ ಅಂತೂ ತುಂಬಾ ಇತ್ತು. ಆಮೇಲೆ ಒಂದು ರೋ ಫುಲ್ಲು ತಿಂಡಿ ತಿನಿಸುಗಳದ್ದೇ ಮಾಡಿದ್ದಾರೆ. ಅಲ್ಲಿ ಮಸಾಲೆ ದೋಸೆ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಒಂದು ಸಣ್ಣ ಹುಡುಗ ಅದನ್ನು ಟೆಂಡರ್ ತೊಗೊಂಡಿದ್ದಂತೆ. ನಂಗೆ ಖುಷಿ ಆಯಿತು ಕೇಳಿ. ಅವರು ಬೇರೆಯವರಿಗೆಲ್ಲ ಸಣ್ಣ ಸಣ್ಣ ಅಂಗಡಿ ಹಾಕಲಿಕ್ಕೆ ಶಾಪ್ಗಳನ್ನು ಕೊಟ್ಟಿದ್ದಾರೆ. ಸೊ ಖುಷಿಯಾಗುತ್ತೆ. ಇನ್ನು ಇದೆಲ್ಲ ಮಕ್ಕಳಿಗೆ ಬೇಕಾದಂಥ ಐಟಮ್ಗಳದ್ದು ಸ್ಟಾಲ್ಗಳು ಎಲ್ಲ ಆ್ಯಕ್ಚುಲಿ ಕಾಸ್ಟ್ಲಿ ಹೇಳ್ತಾಯಿದ್ರು. ನಾನು ಒಂದು ಅಬ್ಸರ್ವ್ ಮಾಡಿದ್ದಂದರೆ ಈ ಸತಿ ಪ್ರತಿಯೊಂದು ಯಾವುದೇ ಐಟಮ್ ಕೇಳಿದ್ರು ಕೂಡ ಕಾಸ್ಟ್ಲಿ ಹೇಳ್ತಾಯಿದ್ರು. ಅಂದರೆ ಪಾಪ ಈಗ ಹೊರಗಿನಿಂದ ಬಂದವರು ಬಡವರು ಇರ್ತಾರೆ. ಸೊ ಎಲ್ಲರಿಗೂ ಎಟುಕುವಂಥ ಒಂದು ಬೆಲೆಗೆ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಕೇಳಿದಷ್ಟು ರೇಟ್ ಕೊಟ್ಬಿಟ್ಟು ತಗೊಳ್ಳಿಕ್ಕೆ ಆಗದೇ ಇರ್ಬೋದು. ಆವಾಗ ಪಾಪ ಬೇಸರದಿಂದ ಹೋಗ್ತಾರೆ. ಮಕ್ಕಳಿಗೂ ಬೇಸರ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹೀಗಾಗಿ ಕೆಲವೊಂದು ಐಟಮ್ಗಳೆಲ್ಲ ಅಂತೂ ಅಟ್ರಾಕ್ಟಿವ್ ಆಗಿರುವಂಥದ್ದು ಮೇಯ್ನಾಗಿ ತುಂಬ ಕಾಸ್ಟ್ಲಿ ರೇಟ್ ಹೇಳ್ತಾಯಿದ್ರು. ಇನ್ನೂ ಈ ಥರ ಕುರ್ತೀಸ್ಗಳು, ಚೂಡಿದಾರ ಶಾಪ್ ಅಂತೂ ತುಂಬಾ ಇತ್ತು. ಆಮೇಲೆ ಇದೊಂದು ಶಾಪ್ ತುಂಬ ಚೆನ್ನಾಗಿದೆ. ಅಲ್ಲಿ ಈ ಎಂಬ್ರಾಯ್ಡ್ರಿ ಐಟಮ್ಸ್ಗಳೆಲ್ಲ ಸಿಗ್ತಾಯಿತ್ತು. ಎಂಬ್ರಾಯ್ಡ್ರಿ ಫೋನ್ ಕವರ್ ಇರ್ಬೋದು, ಆ ಥರದ್ದೆಲ್ಲ ಇತ್ತು. ಮಕ್ಕಳದ್ದು ಈ ಥರ ಶಾಪ್ ಅಂತೂ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಒಂದು 250-300 ಶಾಪಲ್ಲಿ ಒಂದು 50 ಶಾಪ್ ಇದೇ ಥರದ್ದಿದೆ ಮಕ್ಕಳದ್ದೇನೆ. ಬರೀ ಸಿಕ್ಕಾಪಟ್ಟೆ ಶಾಪ್ ಹಾಕಿದ್ದಾರೆ. ಇದು ನೋಡಿ, ಬರೀ ಸ್ಟೋನಿಂದ ಮಾಡಿರುವಂಥ ಬ್ರೇಸ್ಲೆಟ್ಗಳು. ಇನ್ನು ಈ ಥರ ಫೋನ್ ಕವರ್ ಶಾಪು ಅಷ್ಟೇ ತುಂಬ ಹಾಕಿದ್ದಾರೆ. ಫೋನ್ ಕವರ್ದಂತೂ ಸಿಕ್ಕಾಪಟ್ಟೆ ಶಾಪ್ ಇದೆ.
ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಎಲ್ರಿಗೂ ಈ ಶಾಪಲ್ಲಿ ನಾನು ಟೆಡ್ಡಿ ಬೇರ್ ತೊಗೊಂಡೆ ನನ್ನ ಮಗನಿಗೆ. ತುಂಬ ಕಾಸ್ಟ್ಲಿ ಹೇಳ್ತಾರೆ, ಬಟ್ ಸಖತ್ ಕ್ಯೂಟಾಗಿರುವಂಥ ಟೆಡ್ಡಿ ಬೇರ್ಸ್ನ ನೀವು ನೋಡ್ತಾ ಇರ್ಬೋದು. ನೋಡಿದ್ರೆ ನಮಗೆ ತೊಗೊಳ್ಬೇಕು ಅಂತ ಅನಿಸುತ್ತೆ. ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು, ಒಳ್ಳೆ ಕ್ವಾಲಿಟಿದು. ಇದು ನಾನು ತೋರಿಸ್ತಾ ಇದ್ದೀನಲ್ಲ ರ್ಯಾಬಿಟ್ಟು, ಇದು 2500 ರುಪೀಸ್ ಅಂತ ಅಂದರು. ಅಂದರೆ ನೀವು ನೋಡಿರ್ತೀರ, ಅದನ್ನು ಒಳಗಡೆ ಜಿಪ್ ಹಾಕಿ ಒಳಗಡೆ ಇಡ್ಬೋದು. ಈ ಥರ ದೊಡ್ಡ ಟೆಡ್ಡಿ ಬೇರ್ಸ್ ಎಲ್ಲ ಇತ್ತು, ಎಲ್ಲ 2,500, 3,000, 3,500, 4,000 ಅಂತ ಹೇಳ್ತಾಯಿದ್ರು. ಈ ಥರ ನೆಕ್ಲೇಸ್ಗಳದ್ದು ಶಾಪ್ ತುಂಬ ಇತ್ತು. ಇನ್ನು ಇದು ಕಾಯಿನ್ಗಳು ಹಾಕಲಿಕ್ಕೆ ಇರೋಂಥ ಒಂದು ಪರ್ಸು, ಅದು ಚೆನ್ನಾಗಿ ಅನ್ನಿಸ್ತು. ನೆಕ್ಸ್ಟು ಆ ಟೆಡ್ಡಿ ಬೇರ್ ಶಾಪೇ ಇಟ್ಕೊಂಡಿದ್ದಾರೆ. ಇದು ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ. ಇನ್ನು ಇಲ್ಲಿ ಕ್ರಾಕ್ಸ್ ಐಟಮ್ಗಳೆಲ್ಲ ಕ್ರಾಕ್ಸ್ ಇತ್ತು, ಆ ಥರ ಸ್ಲಿಪ್ಪರ್ಸು ಎಲ್ಲ. ಮಕ್ಕಳದ್ದು ಸ್ಲಿಪ್ಪರ್ಸ್ಗಳು ಇಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಅಂದರೆ ಬಹುಶಃ ಹುಟ್ಟಿದ ಮಕ್ಕಳಿಗೂ ಹಾಕುವಂಥ ಅಷ್ಟು ಪುಟಾಣಿ ಸ್ಲಿಪ್ಪರ್ಸ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಮಕ್ಕಳಿಗಿರೋಂಥ ಸ್ಲಿಪ್ಪರ್ಸ್ಗಳದ್ದು ತುಂಬ ಚೆನ್ನಾಗಿದೆ. ಇನ್ನು ಹೆಣ್ಮಕ್ಳಿಗೆ ನಾನು ಮೊದಲೇ ಹೇಳ್ದಂಗೆ ನೈಟ್ ಡ್ರೆಸ್ಸಿಂದ ಹಿಡಿದು ನೈಟ್ ಪ್ಯಾಂಟಿಂದ ಹಿಡಿದು ಇನ್ನರ್ವೇರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಜಾತ್ರೆಯಲ್ಲಿ ಇಟ್ಟಿದ್ದಾರೆ. ಪಾಪ ನಮ್ಮ ಗಂಡು ಮಕ್ಳು ಏನು ಮಾಡಬೇಕು ಗೊತ್ತಿಲ್ಲ, ಅವ್ರಿಗೆ ಬರೀ ಶರ್ಟು ಪ್ಯಾಂಟು ಅಷ್ಟೇ ಬರೋದು. ಸೊ ಅದಷ್ಟೇ ಇಟ್ಟಿದ್ದಾರೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇನ್ನು ಮಕ್ಕಳಿಗಂತೂ ಕರ್ಕೊಂಡೋಗ್ಬಿಟ್ರೆ ಜೋಬ್ ತುಂಬ ತುಂಬಿಕೊಂಡೇ ಹೋಗಿರಬೇಕು. ಈ ಒಂದು ಶಾಪಲ್ಲಿ ಈ ಜೆಮ್ಸು, ಆಮೇಲೆ ನಾವು ಮೊದಲು ತಿಂತಾ ಇದ್ದಂತಹ ಪೆಪ್ಪರ್ಮೆಂಟ್ ಎಲ್ಲ ಇದೆ ಅಲ್ವಾ, ಅದನ್ನು ಅಟ್ರಾಕ್ಟಿವ್ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿದ್ದಾರೆ. ಪೆಪ್ಪರ್ಮೆಂಟ್ಗಳು ಎಲ್ಲ ಥರದ್ದು ಪೆಪ್ಪರ್ಮೆಂಟ್ಸು ಇದೆ ನೋಡಿ. ಜೆಮ್ಸು ಸಣ್ಣದೆಲ್ಲ ತುಂಬ ಚೆನ್ನಾಗಿತ್ತು. ಆ ಬಾಕ್ಸ್ಗಳೇ ನೋಡಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಈ ಥರ ಪಿಂಗಾಣಿ ಐಟಮ್ಗಳದ್ದು ಅಷ್ಟೇ ತುಂಬ ಅಂಗಡಿಗಳು ಬಂದಿದೆ. ಇನ್ನು ಇದೊಂದು ಇಲ್ಲಿ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಊದ್ಬತ್ತಿ ಸ್ಟ್ಯಾಂಡ್ ಇದು ಚೆನ್ನಾಗಿದೆ. ಇದು ಲೆಗಿನ್ಸ್ ಮತ್ತು ಬರೀ ವೇಲ್ಗಳದ್ದು ಸ್ಟಾಲು. ಇಲ್ಲಿ ವೆಸ್ಟರ್ನ್ ಟಾಪ್ಸ್ ಎಲ್ಲ ಕಲೆಕ್ಷನ್ಸು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ನೀವು ಒಳಗಡೆ ಹೋಗಿ ಎಲ್ಲದೂ ನೋಡಬೇಕು. ನನಗೆ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಿಲ್ಲ ನಾನು ಎಲ್ಲೂ ಕೂಡ, ಮೇಲೆ ನೋಡ್ಕೊಂಡು ಬಂದಿದ್ದು ಅಷ್ಟೇ. ಕೆಲವೊಂದಿಷ್ಟು ಹ್ಯಾಂಡ್ ಬ್ಯಾಗ್ಸ್ಗಳು ಮತ್ತು ಸ್ಮಾಲ್ ಸ್ಲಿಂಗ್ ಬ್ಯಾಗ್ಸ್ಗಳೆಲ್ಲ ಇದೆ 100 ರೂಪಾಯಿಗೆ. ಅದು ಕೂಡ ತುಂಬ ಚೆನ್ನಾಗಿದೆ ಈ ಜಾತ್ರೆಯಲ್ಲಿ. ಸ್ವೀಟ್ ಕಾರ್ನು ಅದೆಲ್ಲ ಅಂತೂ ಹೆಜ್ಜೆಗೆ ಸಿಗ್ತಾಯಿದೆ. ಈ ಥರ ಮಕ್ಕಳದ್ದು ಬೆಲೂನ್ಸು ಆ ಐಟಮ್ಸ್ ಅಂತೂ ಅದು ಅಷ್ಟೇ. ಇನ್ನು ಇಲ್ಲಿ ಆ್ಯಕ್ಚುಲಿ ಎಲ್ಲ ಬ್ರ್ಯಾಂಡು ಶ್ಯಾಂಪುಗಳನ್ನು ಇಟ್ಕೊಂಡಿದ್ರು. ಅದು ರಿಯಲ್ ಆಗಿರೋದೋ ಅಥವಾ ಡೂಪ್ಲಿಕೇಟ್ ಮಾಡಿದ್ರೋ ಗೊತ್ತಿಲ್ಲ. ಖಂಡಿತ ಈ ಥರದಂತೂ ಶಾಪ್ ಮಾಡಬೇಡಿ ಅಂತಲೇ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಅಂತ ಹೇಳಿದರೆ ಕೂದಲು ಅಂತ ಹೇಳಿದರೆ ಎಲ್ಲರಿಗೂ ಒಂದು ಅಟ್ರಾಕ್ಷನ್ ಕೊಡೋದೇ ಅದು. ಸೊ ಹೀಗಾಗಿ ಆ ರಿಸ್ಕನ್ನು ತಗೊಳಕ್ಕೆ ಹೋಗಬೇಡಿ. ಬ್ಯಾಗ್ಸ್ ಎಲ್ಲ ನಾನು ಹೇಳಿದ್ನಲ್ಲ, ಎಲ್ಲ ಸಿಕ್ಕಾಪಟ್ಟೆ ಶಾಪ್ಸ್ ಬಂದಿದೆ. ಇನ್ನು ಇಲ್ಲಿ ಫುಡ್ ಜಂಕ್ಷನ್ ಅಂತ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಶಾಪ್ ಬಗ್ಗೆ ಅಂತೂ ನಾನು ಖಂಡಿತ ಹೇಳಲೇಬೇಕು. ನಾನು ಕಾಯ್ತಾ ಇದ್ದಿದ್ದೆ ಇದಕ್ಕೋಸ್ಕರ. ಇದು ಬಂದಿದೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಬಹುಶಃ ಎಲ್ಲ ಮಕ್ಕಳಿರುವಂಥ ತಾಯಂದಿರು ತಂದೆಯರು ಈ ಶಾಪಿಗೆ ವಿಸಿಟ್ ಮಾಡಲೇಬೇಕು. ನೀವು ಕಾರ್ನರಲ್ಲೇ ಇಟ್ಕೊಂಡಿದ್ದಾರೆ, ತುಂಬ ದೊಡ್ಡ ಶಾಪು. ನಾನು ಇದರಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್ ತೊಗೊಂಡಿದ್ದೀನಿ. ನನಗೆ ತೊಗೊಂಡೋ ಅಥವಾ ನನ್ನ ಮಗಂಗೆ ತೊಗೊಂಡೋ ಖಂಡಿತ ಕೇಳಬೇಡಿ. ಬಹುಶಃ ಅದನ್ನು ನನಗೇ ತೊಗೊಂಡಿರ್ತೀನಿ. ಯಾಕೆಂತ ಹೇಳಿದರೆ ನೋಡಿ ಎಂಥ ಕ್ಯೂಟಾಗಿದೆ ಇದೆಲ್ಲದು ಅಂತ. ಲಟ್ಟಣಿಗೆ ಮತ್ತು ಆ ಮಣೆ ಇದು ನೋಡಿ ಲೆಮನ್ ಸ್ಕ್ವೀಝರು ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂತಂದರೆ. ಇದು ನೋಡಿ ಸ್ಮಾಲ್ ಫ್ರಿಜ್ಜು. ಆ್ಯಕ್ಚುಲಿ ನಂದು ಆ ಕಾಲದಲ್ಲೇ ನನ್ನ ಹತ್ರ ಫ್ರಿಜ್ ಇತ್ತು, ನಾನು ನಿಮಗೆ ತೋರಿಸ್ತೇನೆ, ಸಣ್ಣ ಇದರಲ್ಲಿ ಹಾಕಿರ್ತೀನಿ. ಆಮೇಲೆ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಇಸ್ತ್ರಿ ಬಾಕ್ಸು, ಆಮೇಲೆ ಇದು ನೋಡಿ ವಿತ್ ಕೀ ಇದೆ. ಅಲ್ಮೇರಾಕ್ಕೆ ವಿತ್ ಕೀ ಇದೆ. ಇದು 350 ರುಪೀಸ್ ಅಂತೆ, ವಿತ್ ಕೀ ಇರುವಂಥ ಅಲ್ಮೇರಾ ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ. ನನಗೆ ಇಡೀ ಮಾರಿ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಶಾಪ್ ಅಂತ ಹೇಳಿದರೆ ಇದೆ ಅಂತ ಹೇಳ್ಬೋದು. ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಈ ಶಾಪ್ ಇಷ್ಟ ಆಗುತ್ತೆ.
ನೋಡಿ ಎಷ್ಟು ಸ್ಮಾಲ್ ವಾಷಿಂಗ್ ಮಿಷನ್ಗಳು, ಫ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ವಾಷಿಂಗ್ ಮಿಷನ್ ಅಂತೂ ಎಷ್ಟು ಕ್ಯೂಟಾಗಿದೆ ನೋಡಿ. ಆ ಪ್ಲಗ್ ಪಾಯಿಂಟ್ ಕೂಡ ಮಾಡಿದ್ದಾರೆ. ಪ್ಲಗ್ ಹಾಕೋಕ್ಕೆ ಹೇಗಿರುತ್ತೆ ಅದೇ ಥರ ಮಾಡಿದ್ದಾರೆ. ಈ ಅಲ್ಮೇರಾ ಅಂತೂ ದಿ ಬೆಸ್ಟ್ ಅಂತ ಅನ್ನಿಸ್ತು. ನಾನು ಇದನ್ನು ತೊಗೊಂಡೇ ಬಿಟ್ಟೆ. 250 ರುಪೀಸ್ ಅಂತ ಅಂದರು. ₹1 ಕಮ್ಮಿ ಮಾಡಲ್ಲ, ₹1 ಕಮ್ಮಿ ಮಾಡಲ್ಲ ಆ ಅಂಕಲ್ ಅಂತೂ. ನೋಡಿ ಸ್ಮಾಲ್ ಕ್ಯೂಟ್ ಹ್ಯಾಂಗರ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ. ಹಾಟ್ ಬಾಕ್ಸು, ಇದನ್ನು ನೋಡಿ, ಇಕ್ಳ ಇದು ಬಿಸಿದನ್ನು ಹಿಡ್ಕೊಳ್ಳಿಕ್ಕೆ ಮನೆಗಳಲ್ಲಿರುತ್ತಲ್ಲ ಇಕ್ಳ, ಅದು ಇದು ಎಷ್ಟು ಕ್ಯೂಟಾಗಿತ್ತು ಅಂತಂದರೆ. ಪಾತ್ರೆ, ಇದು ಬಾಣಲೆ, ಇದು ಇನ್ನೊಂದು ಥರ ಇಕ್ಳ, ಎಲ್ಲ ಥರದ್ದನ್ನು ಮಾಡಿದ್ದಾರೆ. ಇದಂತೂ ನೋಡಿ ಸ್ಯಾಂಡ್ವಿಚ್ ಮಾಡಲಿಕ್ಕೆ, ಬ್ರೆಡ್ಡಿಂದ ಇದು ಫುಲ್ ಓಪನ್ ಮಾಡಲಿಕ್ಕೆ ಕೂಡ ಬರುತ್ತೆ ಇದು. ಇದೆಲ್ಲ ತೊಗೊಂಡಿದ್ದೀನಿ ನಾನು. ಸೊ ಹೀಗಾಗಿ ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಮಿಕ್ಸಿ. ಆ ಅಣ್ಣ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಎಷ್ಟಕ್ಕೆ ಎಷ್ಟು ಅಂತ. ಬಟ್ ಸಿಕ್ಕಾಪಟ್ಟೆ ಇರಿಟೇಟೆಡ್ ಪರ್ಸನ್ನು, ಯಾಕೆಂದರೆ ಅವರಿಗೆ ಕೂಲಾಗಿ ಆನ್ಸರ್ ಮಾಡೋಕ್ಕೆ ಬರಲ್ಲ. ನಾನು ಹೇಳಿಲ್ವ ಒಂದು ಸತಿ ಅಂತ ಹೇಳ್ತಾರೆ ಹಾಗೆ. ಬಟ್ ಈ ಶಾಪ್ ಅಂತೂ ಮಾರಿ ಜಾತ್ರೆಯಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ದಿ ಬೆಸ್ಟ್. ನಾನು ಅದನ್ನು ಬಿಟ್ಕೊಡೋದೇ ಇಲ್ಲ ಆ ಶಾಪ್ನ, ಅಷ್ಟು ಚೆನ್ನಾಗಿದೆ. ಇನ್ನು ಹೊಸ ಐಟಮ್ಸ್ ಅಂತ ನನಗೆ ಕಂಡಿದ್ದು ಇದೊಂದು. ಅಲ್ಲಿ ಪ್ಲಾಸ್ಟಿಕ್ ಆಗಿದ್ದರೂ ಕೂಡ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಇದೆ ಅಂತ ಅನ್ನಿಸ್ತು ಇದು. ನಾನು ಮೊದಲೇ ಹೇಳ್ದಂಗೆ ಪೋಸ್ಟ್ ಆಫೀಸ್ ರೋಡಲ್ಲಿ ಈ ರೀತಿಯಾದಂಥ ಫ್ಲವರ್ ಶಾಪ್ಗಳನ್ನು ಹಾಕ್ಕೊಂಡಿದ್ದಾರೆ. ವಾಸ್ ಶಾಪ್ ಹಾಕೊಂಡಿದ್ದಾರೆ. ಹಾಗೆ ತೋರಣನೂ ಕೂಡ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ನಿಮ್ಮ ಸಪೋರ್ಟ್ ಇಲ್ದಲೇ ನಾನು ಖಂಡಿತವಾಗ್ಲೂ ಇಷ್ಟು ವೀಡಿಯೋಗಳನ್ನು, ಜಾತ್ರೆಯ ಇಷ್ಟು ಸೀರೀಸ್ಗಳನ್ನು ಮಾಡಲಿಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಹೀಗಾಗಿ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆ ಸಪೋರ್ಟನ್ನು ಕೊಟ್ಟಿದ್ದೀರಾ. ನನ್ನ ಮುಂದಿನ ವೀಡಿಯೋಗಳಿಗೂ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಹಾಗೆ ಸಾಗರದ ತಾಯಿ ಮಾರಿಕಾಂಬೆ ನಿಮ್ಮೆಲ್ಲರನ್ನೂ ಕೂಡ ಅವಳು ಮುಂದಿನ 3 ವರ್ಷಕ್ಕೊಮ್ಮೆ ಬರ್ತಾಳೆ. 2029ಕ್ಕೆ ಬರಬೇಕಾದ್ರೆ ನಿಮ್ಮೆಲ್ಲರ ಜೀವನದಲ್ಲಿ ವೃದ್ಧಿಯನ್ನು ಕಂಡಿರಲಿ, ಹಾಗೆ ನೆಮ್ಮದಿ ಇರಲಿ, ಸುಖ ಶಾಂತಿ ನೀವು ಕೇಳಿದ್ದೆಲ್ಲವನ್ನು ಆ ತಾಯಿ ಕೊಟ್ಟಿರಲಿ. ಹಾಗೆ ಇನ್ನೂ ವಿಜೃಂಭಣೆಯಿಂದ ಮುಂದಿನ ವರ್ಷ ಈ ಜಾತ್ರೆಯನ್ನು ನಾವೆಲ್ಲರೂ ಸೇರಿ ಆಚರಿಸೋಣ ಅಂತ ಈ ವಿಡಿಯೋದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಎಲ್ಲಾದರೂ ನಿಮಗೆ ತಪ್ಪು ಅಂತ ಅನಿಸಿದರೆ ಖಂಡಿತವಾಗ್ಲೂ ಹೇಳಿ. ಹಾಗೆ ಏನು ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಯಾವ ರೀತಿಯಾದಂಥ ವಿಡಿಯೋಗಳನ್ನು ನೀವು ಇಷ್ಟಪಡ್ತೀರಾ ಅಥವಾ ಮುಂದಿನ ದಿನಗಳಲ್ಲಿ ತರಬೇಕು ಅಂತ ಕೇಳ್ತೀರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಎಲ್ಲ ಕಮೆಂಟನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಯಾಕೆ ಅಂತ ಹೇಳಿದರೆ ನಾನಿನ್ನೂ ಈ ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಕಲಿಬೇಕು, ತುಂಬ ಸಣ್ಣವಳು. ಸೊ ಹೀಗಾಗಿ ಏನೇ ನಾನು ಕಾಮೆಂಟ್ರಿ ಹೇಳೋದ್ರಲ್ಲೂ ಇರ್ಬೋದು, ಯಾವುದ್ರಲ್ಲಾದ್ರೂ ನಿಮಗೆ ಮಿಸ್ಟೇಕ್ ಅಂತ ಅನಿಸಿದರೆ ಖಂಡಿತವಾಗ್ಲೂ ಅದನ್ನು ನಾನು ವೆಲ್ಕಮ್ ಮಾಡ್ತೀನಿ. ಸೊ ನನ್ನ ವಿಡಿಯೋನ ಲೈಕ್ ಮಾಡಿದ್ದಕ್ಕೆ, ಕಾಮೆಂಟ್ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.